ಇನ್ನು ವೈದ್ಯರು ಬಿಜಿಎಸ್ ಆಸ್ಪತ್ರೆಯ ವೈದ್ಯರು ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ನೋಡೋಣ ಬನ್ನಿ. ಅವ್ರಿಗೆ ಸ್ವಲ್ಪ ಲಂಗಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಇದೆ, ನ್ಯೂಮೋನಿಯಾ, ಅದ್ರ ಜೊತೆಗೆ ಪಿತ್ತನಾಳ ಬ್ಲಾಕ್ ಆಗಿರೋದ್ರಿಂದ ಕಂಡೀಷನ್ ಸ್ವಲ್ಪ ಕ್ಲಿಷ್ಟ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ನಾವು ಮತ್ತೆ ಇನ್ವೆಸ್ಟಿಗೇಷನ್ ಅನಂತರ ತಪಾಸಣೆ ಮೂಲಕ ಇರುವಂಥ ಬ್ಲಾಕ್ನ ತೆಗಿಲಿಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಅದು ಮಾಡಿಲ್ಲ ಆದರೆ ಮತ್ತೊಮ್ಮೆ ತೊಂದರೆ ಜಾಸ್ತಿ ಆಗಿದ್ರೆ ಅಂತ ಮತ್ತೆ ನಮಗೆ ಕ್ಲಿಷ್ಟ ಪರಿಸ್ಥಿತಿ ಬರೋದಕ್ಕೆ ಅವಕಾಶ ಇದೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಡೆಸಿಷನ್ ತಗೊಂಡಿದ್ದೀವಿ. ಆ ನಿರ್ಧಾರದ ಮೂಲಕ ಡಾಕ್ಟರ್ ರವೀಂದ್ರ ಅವರು ಯಶಸ್ವಿಯಾಗಿ ಸ್ಟೆಂಟ್ ಮತ್ತೆ ಹೊಸ ಸ್ಟೆಂಟ್ ಮತ್ತೆ ಪ್ಲೇಸ್ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಅದರಿಂದ ಬ್ಲಾಕಿಂಗ್ ಪಿತ್ತನಾಳ ಮತ್ತೆ ಓಪನ್ ಆಗಿದೆ, ಬೈಲ್ ಎಲ್ಲಾನು ಕ್ಲಿಯರ್ ಆಗಲಿಕ್ಕೆ ಅವಕಾಶ ಆಗಿದೆ. ನಮ್ಮ ಕಣ್ಮುಂದೆನೇ ಬ್ಲಾಕ್ ಆಗಿರುವಂಥ ಬೈಲೆಲ್ಲ ಕ್ಲಿಯರ್ ಆಗಿದೆ. ಸ್ವಾಮೀಜಿ ಅವರ ಪ್ರೊಸೀಜರ್ ಎಲ್ಲನೂ ಕ್ಷೇಮವಾಗಿದ್ದು ಈಗ ಏನು ಡಿಸ್ಟರ್ಬೆನ್ಸ್ ಏನಿಲ್ಲ. ಈಗ ಮಾತನಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ, ರೆಸ್ಟ್ ತಗೊಳ್ತಾ ಇದ್ದಾರೆ. ಸೊ ಅವರ ಆಶೀರ್ವಾದದಿಂದ ಮತ್ತೊಮ್ಮೆ ನಮಗೆ ಯಶಸ್ವಿಯಾಗಿ ಅವರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಈ ಸಲ ನಾವು ಅವರಿಗೆ ಪ್ರಾರ್ಥನೆ ಮಾಡಿ ಅವ್ರ ಮೂಲಕನೇ ನಾವು ಡೆಸಿಷನ್ ತಗೊಂಡಿದ್ದೀವಿ. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ, ಮಿಕ್ಕದೆಲ್ಲ ಅವ್ರನ್ನ ಸರಿ ಮಾಡಿಕೊಂಡಿದ್ದಾರೆ. ಅಲ್ಲ ಈಗ ಅಂದ್ರೆ ಈಗ ಪ್ರೊಸೀಜರ್ ಆಗಿ 15 ನಿಮಿಷ ಆಗಿದೆ. ಡಿಸ್ಚಾರ್ಜ್ ಬಗ್ಗೆ ಇವತ್ತು ಮಾತಾಡೋದು ಬೇಡ. ಸ್ವಲ್ಪ ಅವ್ರಿಗೆ ರೆಸ್ಟ್ ಬೇಕಾಗತ್ತೆ, ಇನ್ಫೆಕ್ಷನ್ಗೆ ಸ್ವಲ್ಪ ಆಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ. ನಾವು ಸ್ಟಡಿ ಆದ ನಂತರ ನಾವು ಡಿಸೈಡ್ ಮಾಡ್ತೀವಿ. ಸ್ಟೇಬಲ್ ಆಗಿದೆ. ಈಗ ಮೊದಲು 5 ಸ್ಟೆಂಟ್ ಇತ್ತು, ಈಗ ಮತ್ತೆ 3 ಸ್ಟೆಂಟ್ ಹಾಕಿದೀವಿ. ಟೋಟಲ್ ಆಗಿ 8 ಸ್ಟೆಂಟ್ ಇದೆ. 8 ಸ್ಟೆಂಟ್ ಇದೆ ಅಂದ್ರೆ ಅದು ಆಕ್ಚುಲಿ ಪ್ರತಿ ಸ್ಟೆಂಟ್ನು ಹಾಕಿದಾಗ 3 ರಿಂದ 4 ತಿಂಗಳು ಮಾತ್ರ ಇರುತ್ತೆ. ಅದ್ರ ಮೇಲೆ ಮತ್ತೆ ಬಟ್ ಈ ಸಲ ಅವ್ರಿಗೆ ನ್ಯೂಮೋನಿಯಾನು ಇದೆ, ಮತ್ತೆ ಸ್ವಲ್ಪ ಇದನ್ನು ಏನೋ ಬ್ಲಡ್ ಪ್ರೆಷರ್ ಬಹಳ ಕಡಿಮೆ ಇದೆ. ಈಗಲೂ ಸಹಿತ ಪ್ರೊಸೀಜರ್ ಆದ್ಮೇಲೆ ಬ್ಲಡ್ ಪ್ರೆಷರ್ಗೆ ನಾವು ಮೆಡಿಸಿನ್ಸ್ ಕೊಡ್ತಾ ಇದೀವಿ, ಆಮೇಲೆ ನ್ಯೂಮೋನಿಯಾಗೂ ಮೆಡಿಸಿನ್ ಕೊಡ್ತಾ ಇದೀವಿ. ಬಟ್ ಪಿತ್ತನಾಳದ ಏನು ಬ್ಲಾಕ್ ಇತ್ತು ಅದನ್ನ ನಾವೀಗ ಜಸ್ಟ್ ಈಗ ತೆರವು ಮಾಡಿದೀವಿ. ನಮ್ಮ ಎಲ್ಲ ಟೀಮ್ ಡಾಕ್ಟರ್ ರವೀಂದ್ರನಾಥ್ ರೆಡ್ಡಿ ಕಾರ್ಡಿಯಾಲಜಿಸ್ಟ್ ಇದ್ರು, ಆಮೇಲೆ ಡಾಕ್ಟರ್ ಅನಿಲ್ ಅವರು, ಡಾಕ್ಟರ್ ವೆಂಕಟರಮಣ ಅವರು, ಆಮೇಲೆ ಡಾಕ್ಟರ್ ಕುಟ್ಟಪ್ಪ ಐ ಥಿಂಕ್ ಅನಸ್ತೀಶಿಯಾ ಹೆಡ್. ಯಾಕೆಂದ್ರೆ ಅನಸ್ತೀಶಿಯಾ ಕೊಡೋದು ಬಹಳ ಒಂದು ಚಾಲೆಂಜ್ ಆಗಿತ್ತು. ಯಾಕೆಂತಂದ್ರೆ ಅವ್ರದ್ದು BP ಬಹಳ ಕಡಿಮೆ ಇದ್ದಿದ್ರಿಂದ ನಮಗೆ ಅನಸ್ತೀಶಿಯಾ ಕೊಡೋದೊಂದು ಬಹಳ ಒಂದು ಕಷ್ಟದ ಪರಿಸ್ಥಿತಿ ಆಗಿತ್ತು. ಬಟ್ ಕುಟ್ಟಪ್ಪ ಅವರು ಅವರ ಫುಲ್ ಟೀಮ್ನಲ್ಲಿ ಒಳ್ಳೆ ರೀತಿಯಲ್ಲಿ ಅನಸ್ತೀಶಿಯಾ ಕೊಟ್ಟು ಅವ್ರಿಗೂ ಒಳ್ಳೆ ಯಾವುದೇ ರೀತಿ ತೊಂದರೆ ಆಗದಂಗೆ ನೋಡ್ಕೊಂಡ್ರು. ಮತ್ತೀಗ ಸಕ್ಸಸ್ಫುಲ್ ಆಗಿ ಇನ್ನೂ 3 ಸ್ಟೆಂಟ್ ಹಾಕಿದೀವಿ. ಬಟ್ ನ್ಯೂಮೋನಿಯಾಕ್ಕೆ ಮತ್ತೆ ಇನ್ಫೆಕ್ಷನ್ಗೆ ನಾವೀಗ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಇವತ್ತು 3 ಸ್ಟೆಂಟ್ ಇವತ್ತು ಹಾಕಿದ್ವಿ. ಸ್ವಾಮೀಜಿ ಪಥ್ಯ ಏನಿಲ್ಲ, ಮುಂಚಿನ ತರಾನೇ ಅವರ ಪ್ರಸಾದ ತಗೋಬಹುದು. ಇವತ್ತು ಸಂಜೆಯಿಂದ ಈಗಾಗಲೇ ವೈದ್ಯರು ತಿಳಿಸಿರುವ ಹಾಗೆ ಎಲ್ಲ ಪ್ರೊಸೀಜರನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿರುವಂತಹ ಅವರು. ನಿಜಕ್ಕೂ ಕೂಡ ನಾನು ಆಸ್ಪತ್ರೆಗೆ, ಚೇರ್ಮನ್ರಿಗೆ ಮತ್ತು ವೈದ್ಯರ ತಂಡಕ್ಕೆ, ನಮ್ಮ ರವೀಂದ್ರ, ವೆಂಕಟರಮಣ ಮತ್ತು ಕುಟ್ಟಪ್ಪ ಮತ್ತು ಸಿಒರಾದಂಥ ಥಾಮಸ್ ಅವರು ಮತ್ತು ಎಲ್ಲರ ಸಿಬ್ಬಂದಿಯವರಿಗೆ ನಾನು ಅತ್ಯಂತ ಡಾಕ್ಟರ್ ಅನಿಲ್ ಅವರು ಎಲ್ಲರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಏಕೆಂದರೆ ನಮ್ಮ ಪರಮ ಪೂಜ್ಯರ ಆ ಇಡೀ ವಯಸ್ಸಿನಲ್ಲಿ ಅವರ ಅತ್ಯಂತ ಧೈರ್ಯವನ್ನು ತೆಗೆದುಕೊಂಡು ಆ ಒಂದು ಸ್ಟೆಂಟನ್ನು ಅಳವಡಿಕೆಯನ್ನು ಮಾಡಿರುವಂತಹವರು. ಈಗ ಪರಮ ಪೂಜ್ಯರು ಬಹಳ ಚೇತರಿಕೆಯಿಂದ ಇರುವಂತಹವರು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವುದು ಭಕ್ತಾದಿಗಳು, ಶ್ರೀಮಠದ ಅಭಿಮಾನಿಗಳು ಅನ್ಯತಾ ಭಾವಿಸಿದೆ ಪೂಜ್ಯರು ಅತ್ಯಂತ ಲವಲವಿಕೆಯಿಂದ ಇದ್ದಾರೆ ಅನ್ನೋದನ್ನು ತಿಳಿಸೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಆದಿಚುಂಚನಗಿರಿ ಶ್ರೀಗಳವರಿಗೆ, ಹಾಗೆ ಈ ಸಂದರ್ಭದಲ್ಲಿ ಸುತ್ತೂರು ಶ್ರೀಗಳವರು ಪದೇ ಮೇಲೆ ಮೇಲೆ ವಿಚಾರಿಸ್ತಾ ಇದ್ದರು. ಅವರಿಗೆ ಶೇಖರ್ ಸ್ವಾಮಿಗಳಿಗೆ ನಾನು ಅತ್ಯಂತ ಅದರಿಂದ ಧನ್ಯವಾದಗಳನ್ನು ಹೇಳಿದೆ. ಆದಿಚುಂಚನಗಿರಿ ಸುತ್ತೂರು ಶ್ರೀಗಳವರಿಗೆ ಅವರಿಗೆ. ಆಮೇಲೆ ಈಗಾಗಲೇ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಮುಖ್ಯಮಂತ್ರಿಗಳು ಏನೆಲ್ಲ ಕ್ರಮ ಕೈಗೊಳ್ಳಿ ಆದಷ್ಟು ಬೇಗ ಚಿಕಿತ್ಸೆ ಮಾಡಿಸಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತ ಹೋಗಿರುವಂತಹ ಅವರು. ಅವರೆಲ್ಲರ ಒಂದು ಆಶಯ, ಅಭಿಲಾಷೆಯಿಂದ ಮತ್ತು ವೈದ್ಯರ ತಂಡದ ಉತ್ಸಾಹದ ಸೇವೆಯಿಂದ ಪರಮ ಪೂಜ್ಯರಿಗೆ ಉತ್ತಮವಾದಂತಹ ರೀತಿಯಲ್ಲಿ ಸ್ವಂತ ಅಳವಡಿಕೆಯಾಗಿದೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ವೈದ್ಯರು ಹೇಳಿಕೆ ಕೊಟ್ಟಿರುವಂಥದ್ದು. ಅವರಿಗೆ ಸದ್ಯ ಇರುವಂತಹ ಪಿತ್ತನಾಳದ ಬ್ಲಾಕೇಜ್ ಏನಿತ್ತು ಅದನ್ನು ಕ್ಲಿಯರ್ ಮಾಡಿದ್ದೀವಿ. ಇನ್ನು ಉಳಿದಿರುವಂತೆ ಅವರ ದೇಹದಲ್ಲಿ ಈಗಾಗಲೇ 8 ಸ್ಟೆಂಟ್ಗಳನ್ನು ಅಳವಡಿಸಲಾಗಿದೆ. ಪ್ರತಿ ಸ್ಟೆಂಟ್ನ ವ್ಯಾಲಿಡಿಟಿ ಬಂದ್ಬಿಟ್ಟು 3 ತಿಂಗಳಿಂದ 4 ತಿಂಗಳಿರುತ್ತೆ. ಈ ಸಂದರ್ಭದಲ್ಲಿ ಅದನ್ನು
ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಜೊತೆಗೆ ಅವರಿಗೆ ಅನಸ್ತೇಷಿಯಾ ನೀಡೋದು ಕೂಡ ಸಾಕಷ್ಟು ಕಷ್ಟದ ಕೆಲಸ ಆಗಿತ್ತು. ಆದರೆ ವೈದ್ಯರು ಯಶಸ್ವಿಯಾಗಿ ಅನಸ್ತೇಷಿಯಾ ನೀಡಿದ್ದಾರೆ. ಜೊತೆಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿದ್ದಾರೆ. ಅವರ ದೇಹದಲ್ಲಿದ್ದಂಥ ಪಿತ್ತನಾಳದ ಬ್ಲಾಕೇಜನ್ನು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿದ್ದೀವಿ. ಒಳಗಡೆ ಇದ್ದಂಥ ಬೈಲ್ ಏನಿತ್ತು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಅವರ ದೇಹ ಸ್ಥಿತಿ ಸ್ಥಿರವಾಗಿದ್ದು ಇನ್ನೇನು ಚೇತರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ವೈದ್ಯರು ಹೇಳ್ತಾ ಇದ್ರು.